2028ರ ಚುನಾವಣೆಗೆ ಸಿದ್ದರಾಮಯ್ಯ ನೇತೃತ್ವ. ಕಾಲ ಬಂದಾಗ ಅಹಿಂದ ನಾಯಕತ್ವ ಬದಲಾಗುತ್ತೆ. ಸಿದ್ದರಾಮಯ್ಯನವರ ಶಿಷ್ಯ ಬಿಗ್ ಅಪ್ಡೇಟ್. 2028ಕ್ಕೆ ಮತ್ತೆ ಸಿದ್ದರಾಮಯ್ಯ ಸಿಎಂ ಆಗ್ತಾರಾ? ಇಂಥ ಒಂದು ಒಪ್ಪಂದ ಹೈಕಮಾಂಡ್ ಮಟ್ಟದಲ್ಲಿ ಆಗಿದೆಯಾ ಅನ್ನೋ ಪ್ರಶ್ನೆ ಮೇಲಿಂದ ಮೇಲೆ ಕೇಳಿ ಬರ್ತಾನೆ ಇದೆ. ಈ ನಡುವೆ ಸಿದ್ದು ಶಿಷ್ಯ ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯನವರ ನಡುವಿನ ಸಂಬಂಧ ಹಳಿಸಿದೆ ಅನ್ನೋ ಮಾತುಗಳು ದಟ್ಟವಾಗಿ ಕೇಳಿ ಬರ್ತಿವೆ. ಪರಿಸ್ಥಿತಿ ಹೀಗಿರುವಾಗಲೇ ಸಚಿವ ಸತೀಶ್ ಜಾರಕಿಹೊಳಿ ಸಿದ್ದುನೇ ನಮ್ಮ ನಾಯಕ, 2028ರ ಚುನಾವಣೆಗೆ ಸಿದ್ದರಾಮಯ್ಯ ನೇತೃತ್ವ ಇರಲಿದೆ ಅಂತ ಹೇಳಿರೋದು ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಹೊಸ ಲೆಕ್ಕಾಚಾರಗಳನ್ನ ಹುಟ್ಟುಹಾಕಿದೆ. ಹಾಗಾದ್ರೆ ಕಾಲ ಬಂದಾಗ ಅಹಿಂದ ನಾಯಕತ್ವವು ಬದಲಾಗುತ್ತಾ? ಸಿದ್ದರಾಮಯ್ಯನವರ ಶಿಷ್ಯ ಕೊಟ್ಟ ಆ ಬಿಗ್ ಅಪ್ಡೇಟ್ ಆದ್ರೂ ಏನು ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಕರ್ನಾಟಕ ಪಾಲಿಟಿಕ್ಸ್ ಅಂದ್ರೇನೆ ಹಾಗೆ ಅಲ್ವಾ? ಇಲ್ಲಿ ದಿನಕ್ಕೊಂದು ಲೆಕ್ಕಾಚಾರ, ಗಂಟೆಗೊಂದು ಟ್ವಿಸ್ಟ್ ನಡೀತಾನೆ ಇರುತ್ತೆ. ಸದ್ಯ ಸ್ಟೇಟ್ ಕಾಂಗ್ರೆಸ್ನಲ್ಲಿ ಸಖತ್ ಹಾಟ್ ಟಾಪಿಕ್ ಆಗಿರೋದೇನ್ ಗೊತ್ತಾ? 2028ರ ಎಲೆಕ್ಷನ್ಗೆ ಸಿಎಂ ಸಿದ್ದರಾಮಯ್ಯನವರೇ ಬಾಸ್ ಆಗ್ತಾರಾ? ಸಿದ್ದು ಮತ್ತು ಅವರ ಶಿಷ್ಯ ಸತೀಶ್ ಜಾರಕಿಹೊಳಿ ಮಧ್ಯೆ ಎಲ್ಲ ಸರಿಯಿಲ್ವಾ ಅನ್ನೋ ಗಾಸಿಪ್ಗಳಿಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರೇ ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ. ಹೌದು ವೀಕ್ಷಕರೇ, ಕಳೆದ ಕೆಲವು ದಿನಗಳಿಂದ ಗಾಂಧಿನಗರದಿಂದ ಹಿಡಿದು ವಿಧಾನಸೌಧದವರೆಗೂ ಒಂದು ಚರ್ಚೆ ಆಗ್ತಿತ್ತು. ಅದೇನಪ್ಪಾ ಅಂದ್ರೆ ಸಿದ್ದರಾಮಯ್ಯ ಮತ್ತು ಸಚಿವ ಸತೀಶ್ ಜಾರಕಿಹೊಳಿ ನಡುವೆ ಮುನ್ಸು ಶುರುವಾಗಿದೆ. ಇಬ್ಬರು ದೂರವಾಗಿದ್ದಾರೆ ಅಂತ. ಆದ್ರೆ ಈ ಎಲ್ಲ ಊಹಾಪೋಹಗಳಿಗೆ ಐಟಿ ಸೆಲ್ನವರು ಹರಡಿಸ್ತಿರೋ ಗಾಸಿಪ್ಗಳಿಗೆ ಸತೀಶ್ ಜಾರಕಿಹೊಳಿ ಅವರೇ ಖಡಕ್ ಆಗಿ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗಾರರ ಜೊತೆ ಸಖತ್ ಕ್ಯಾಶುಯಲ್ ಆಗಿ ಮಾತನಾಡಿರೋ ಸತೀಶ್ ಜಾರಕಿಹೊಳಿ, ನೋಡಿ ಸ್ವಾಮಿ, ಸಿದ್ದರಾಮಯ್ಯನವರನ್ನ ಕಡೆಗಣಿಸೋ ಪ್ರಶ್ನೆಯೇ ಇಲ್ಲ, ಅವರೇ ನಮ್ಮ ಲೀಡರು. 2028ರ ಮುಂದಿನ ಅಸೆಂಬ್ಲಿ ಎಲೆಕ್ಷನ್ ಅನ್ನ ನಾವು ಅವರ ನೇತೃತ್ವದಲ್ಲೇ ಎದುರಿಸ್ತೀವಿ ಅಂತ ಸಿಂಗಲ್ ಲೈನ್ ಅಲ್ಲಿ ಮ್ಯಾಟರ್ ಕ್ಲಿಯರ್ ಮಾಡಿದ್ದಾರೆ. ಜೊತೆಗೆ ಈ ಟಾಪಿಕ್ ಅಲ್ಲಿಗೆ ಮುಗಿಸಿಲ್ಲ, ರಿಪೋರ್ಟರ್ ಸುಮ್ಮನೆ ಬಿಡ್ತಾರಾ? ಹಾಗಾದ್ರೆ ಅಹಿಂದ ನಾಯಕತ್ವದ ಕತೆ ಏನನ್ನ ಅಂತ ಕೇಳ್ಬಿಟ್ರು. ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟ ಉತ್ತರ ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು. ಸದ್ಯಕ್ಕೆ ಅಹಿಂದ ಲೀಡರ್ಶಿಪ್ ಯಾರು ತಗೋಬೇಕು ಅನ್ನೋ ಚರ್ಚೆನೆ ಬೇಡ. ಕಾಲ ಬಂದಾಗ ನಾಯಕತ್ವ ಬದಲಾವಣೆ ಆಗೋದು ಕಾಮನ್ ಪ್ರೋಸೆಸ್. ಈಗ ನಮಗೆ ಬೇಕಾಗಿರೋದು ಅಹಿಂದ ವರ್ಗವನ್ನ ಇನ್ನೂ ಸ್ಟ್ರಾಂಗ್ ಆಗಿ ಸಂಘಟಿಸೋದು ಅಂತ ಹೇಳಿದ್ದಾರೆ. ಅಂದ್ರೆ ಸೂಕ್ಷ್ಮವಾಗಿ ಟೈಮ್ ಬಂದಾಗ ನೋಡೋಣ ಅನ್ನೋ ಮೆಸೇಜ್ ಕೂಡ ಪಾಸ್ ಮಾಡಿದ್ದಾರೆ. ಇನ್ನ ಎಲ್ಲರ ಕಣ್ಣು ಬಿದ್ದಿರೋದು ಸಚಿವ ಸಂಪುಟ ಪುನರ್ರಚನೆ ಮೇಲೆ. ಇದರ ಬಗ್ಗೆಯೂ ಸಚಿವ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ. ಹೈಕಮಾಂಡ್ ಎಲ್ಲವನ್ನು ನೋಡಿಕೊಳ್ಳುತ್ತೆ ಅಂತ ಸ್ಮಾರ್ಟ್ ಆಗಿ ಆನ್ಸರ್ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಆದ್ರೆ ಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿ ಪ್ರವಾಸದ ನಂತರ ಈ ಬಗ್ಗೆ ಪಕ್ಕಾ ಪಿಕ್ಚರ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಆಗಸ್ಟ್ 6ಕ್ಕೆ ಮುಂಗಾರು ಅಧಿವೇಶನ ಶುರುವಾಗುವ ಮುಂಚೆನೆ ಸಿಎಂ ಮತ್ತು ಡಿಸಿಎಂ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಹೈಕಮಾಂಡ್ ಮಟ್ಟದಲ್ಲಿ ಡಿಸಿಷನ್ ತಗೊಳ್ಳೋ ಪ್ಲಾನ್ ನಲ್ಲಿದ್ದಾರೆ. ಸದ್ಯಕ್ಕಂತೂ ಸಿದ್ದರಾಮಯ್ಯನವರ ಕ್ರೇಜ್ ಮತ್ತು ಪ್ರಸ್ತುತತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕಮ್ಮಿ ಆಗಿಲ್ಲ ಅನ್ನೋದು ಸಚಿವ ಸತೀಶ್ ಜಾರಕಿಹೊಳಿ ಅವರ ಈ ಸ್ಟೇಟ್ಮೆಂಟ್ ನಿಂದ ಪಕ್ಕಾ ಆಗಿದೆ. ಈ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಇದೆ ಅನ್ನೋರಿಗೆ ಇದೊಂದು ಬಿಗ್ ಟ್ವಿಸ್ಟ್ ಅಂತಾನೆ ಹೇಳಬಹುದು. ಹಾಗಾದ್ರೆ ನಿಮ್ಗೆ ಅನ್ಸುತ್ತೆ 2028ರಲ್ಲೂ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಅನ್ನ ಮುನ್ನಡೆಸ್ತಾರಾ? ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಶೇರ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇಂತಹದ್ದೇ ಇಂಟ್ರೆಸ್ಟಿಂಗ್ ಪೊಲಿಟಿಕಲ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.